ಅವ ಸಂಗಾಟ ಕೂತ ನೋಡ ಅವನ ಹೆಸರು ಹನುಮಂತದ ಲಂಕಾ ಸುಡು ಹನುಮಂತ ನಾಳ್ತಾಳಕಿ ಸುಟ್ಟವತ ಲಂಕ. ಹಾ ಇಲ್ಲಿ ಏನು ಬೆಂಕಿ ಹಚ್ತಾಳ ಈ ಭಾಷಾ ಮಾತಾಡ್ಯಾರ ಅವರು. ಮಾತಾಡ್ಯಾರ್ರಿ ಬೈ ನಾ ಬೆಂಕಿ ಹಚ್ಚುಗಿರೇಕೆಲ್ಲ ಅಲ್ಲ, ನಾ ಬೆಂಕಿ ಹಚ್ಚವ್ರ ಮನಿ ಸುಡು ಮಗನ ಹೆಸರಿಟ್ಟಾರ ನನಗ. ಹೌದು ಹನುಮಂತನ ಬಾಲಿಗೆ ರಾವಣ ಬೆಂಕಿ ಹಚ್ಚಾನ ಇದು ಮೊದಲು ಗುರುತಿರ್ಲಿ. ಯಾವ ಹಚ್ಚಾನ ಅವನ ಮನಿ ಸುಟ್ಟು ಹೊಳಿ ಬಂದು ಮಗನ ಹೆಸರ ನನಗಿಟ್ಟಾರ. ಇದು ಮೊದಲು ತರಕ್ ಹಿಡಿ. ನಾ ಯಾನೂ ಅಂದಿಲ್ಲ, ಒಂದ್ ತುಸು ನಿನಗೆ ನಮೂನ ತೋರಿಸ್ತೀನು. ಖರೆ ಹಾಡ್ಕಿ ಹಂಗಾಗಬೇಕು, ಹೊತ್ತು ಹಂಡುಸ್ತಾನ ಹಂಗಾಗಬೇಕು. ನೀ ಎಷ್ಟು ಮಾತಾಡಿದಿ ಅದರಂದೇ ಕೇಳ್ತೀನು, ಬ್ಯಾರೆ ಕೇಳಿ ದೂರ ಹೋಗೋನು ಬೇಡ. ದೂರ ಹೋಗ್ಬೇಡ್ರಪ್ಪ, ಆ ಕಡೆ ಮುಂದಿದ್ದು ಅದ. ಖರೆ ಸ್ವಚ್ಛ ಆಗಬೇಕು. ಒಬ್ಬಕಿ ಇಂಥ ಆಯಿದಳು, ತಾಯಿಗೆ 3 ಮಕ್ಕಳಿದ್ದು, ಇಲ್ಲ ಅವಾಜಿರ್ಲಿ, ತಾಯಿಗೆ 3 ಮಕ್ಕಳಿದ್ದು ಗಂಡ ತೀರ್ಕೊಂಡೋಗಿದ. ಹೆಣ್ಮಗಳು ಏನ್ ಮಾಡ್ತೀಳ ಅಂದ್ರ ಮನ್ಯಾಗ ಒಂದು ಎಮ್ಮಿತ್ತು, 6 ಹಾಲು ಹಿಂಡಿ 3 ಮಕ್ಕಳಿಗೆ ಸರಿಪಾಲ ಹಾಲು ಕುಡಿಸಿ ತನ್ನ ಜೀವನ ಮಾಡ್ತಿದಳು. ಒಂದಿನ ಬೀರಾಣ ಮುತ್ಯನ ಜಾತ್ರೆ ಅದ, ಮೇವು ಕಂಬಿದ್ದು ಎಮ್ಮಿಗೆ ಹಾಲೇ ಕಮ್ಮಿ ಹಿಂಡಿ ಅದ. ತಾಯಿ ಅಂದಳು, ಏ ಬಾಬಾಗೊಳ್ಳ ಎಲ್ಲರೂ ಹಚ್ಕೊಂಡು ಕುಡೀರಿ, ಮತ್ತು ನಾಳೆಗೆ ಹೆಚ್ಚಿಗೆ ಹಿಂಡನ ಕುಡಿಯಾಕತ್ರಿ. ಅವ್ರಂದ್ರು ನಾವು ಕುಡಿದ್ರ ಒಂದೊಂದು ಸಲಿಗೆನೇ ಹಾಲು ಕುಡಿಯವರು, ದಿನ ಕುಡಿಯಟ್ಟೆ ಕುಡಿಯವರು, ಇಲ್ಲಾಂದ್ರೆ ಕುಡುದಿಲ್ಲ ಅಂದ್ರು. ತಾಯಿ ಇರ್ಲಿ, ತಾಯಿ ಏನು ಮಾಡ್ತಾಳ, ಮುಣಸು ಕುಡಿಬೇಡ್ರಿ, ಚಂಜಿ ಮಾಡಿ ಹಾಲು ಕಾಸಿ ನೆಲವಿನ ಮ್ಯಾಗ ಇಡ್ತೀನು. ಯಾರಿಗೆ ಚಲೋ ಕನಸು ಬೀಳ್ತದ ಅವ್ರು ಮುಂಜಾಳೆದವ್ರಿಗೆ ಹಾಲು ಕೊಡ್ತೀನಿ ಅಂದಳು. 3 ಮಕ್ಕಳು ಮಕ್ಕೊಂಡು ಕೋಲ್ಯಾಗ ಇರ್ಲಿ ಬಿಡು, 3 ಮಕ್ಕಳು ಕೋಲ್ಯಾಗ ಮಕ್ಕೊಂಡು ಚಲೋ ಕನಸು ಬೀಳ್ಬೇಕಾದ ಕಿಸಿಂದ ದೊಡ್ಡ ಒಂದು ಯೋಚನೆ ಮಾಡ್ದ. ಭಾರಿ ಕನಸು ಹೇಳ್ಬೇಕಂದವ. 2ನೇದವ ತಲೆ ನಡೆಸದ, ಖರೆ 3ನೇದವ ಸಣ್ಣವ ಭಾಳ ಇದ್ದವ ಅಂದ. ಇವ್ರಿಬ್ರಿಗೆ ಚಲೋ ಕನಸು ಬಿದ್ದು ಅಂದ್ರೆ ಹಾಲೇ ಹೋತವಂದವ. ಅವ ಏನೂ ಮಾಡಿಲ್ಲ, ರಾತ್ರಿ 12ಕ್ಕೆ ಎದ್ದು 6 ಹಾಲು ಕುಡ್ದು ಮನ್ಕೊಂಡು ಬಿಟ್ಟ. ಮೊದಲೇ ಕನಸೇ ಬೀಳುದು ಬೇಡ, ಮುಂಜಾಳೆ ಅದು ದೊಡ್ಡವನಿಗೆ ಕರೀತಾಳ. ಅವ್ವ ಏನು ಕನಸು ಬಿದ್ದದ ತಮ್ಮ? ಯವ್ವ MLA ಇಲೆಕ್ಷನ್ಗೆ ಆರಿಸಿ ಬರ್ಲಕ್ಕ ನಾ ಈ ಹೋಟಿಂಗಿಗೆ ನಿಂತಿದ್ದೆ. ನಮ್ಮ ಮರಾಠಿ ಭಾಷೆ ಅದ ಜರ ಫರಕ್ ಬೀಳ್ತಾವ, ತಿಳ್ಕೊರಿ ಅದ್ರ. ಇಲ್ಲ ಹೇಳ್ಬೇಕಲ್ಲ, ಹೊಗಡೆ ಹುಟ್ಲಿಕ್ಕೆ ನಾವು ಯುದ್ಧದೇ ಮಹಾರಾಷ್ಟ್ರದ್ದೇವು ಮರಯ್ಯ. MLA ಇಲೆಕ್ಷನ್ಗೆ ನಿಂತೆವು, ನಾ ಆರಿಸಿ ಬಂದೇವ. ಮುಖ್ಯಮಂತ್ರಿ ಆಗಿ ಹೋಗಿ ಬೆಂಗಳೂರದಾಗ ಕೂತಂದವ ದೊಡ್ಡವ. ಇವ ಅಂದ ಮಗ 2ನೇದವ, ಮಗನ ಹಾಲು ಹೊಡುಕಲಾಗ ಮುಖ್ಯಮಂತ್ರಿ ಆದ್ಯಲ್ಲ ಮಗನ ಅಂದವ. ಯವ ನನಗೆ ಇದಕ್ಕೆ ಚಲೋ ಬಿದ್ದದ. ಯಾನು ಬಿದ್ದದ ನೋಡು, ಎಲ್ಲ ಮಂದಿ ಅವ MLAಕ್ಕೆ ನಿಂತಾನ, ನಾ ಖಾಸದಾರ್ಕಿ ಇಲೆಕ್ಷನ್ಗೆ ನಿಂತಂದಳಕಿ. ನಮ್ಮ ಕಡೆ ಖಾಸದಾರ್ ಹತ್ತಾರ ಮ್ಯಾಗಿಂದಕ್ಕೆ. ಖಾಸದಾರ್ಕಿ ಇಲೆಕ್ಷನ್ಗೆ ನಿಂತ ಎಲ್ಲ ಕಡೆ ಗೆದ್ದಿ ಬಂದ. ಮೋದಿ ಸರ್ಕಾರ ಜಗಳ ಬಿಟ್ಟಾಸಲಕ್ಕೆ ಇದಕ್ಕೆ ಹೋಗಿದ ಅಮೇರಿಕದು ಇರಾನದು. ನಾ ಪಂತಪ್ರಧಾನ ಆಗಿ ದಿಲ್ಲಿ ಕೂತಂದವ ಮಗ. ಅದರಲ್ಲಿ 3ನೇದವ ಒಂದು ಕರೆದ್ರು. 3ನೇದವನಿಗೆ ಸಣ್ಣ ಮಗ ತಾಯಿಗೆ ಹೇಳ್ದೇವ, ನಾ ಏನು ಆ ಕಡೆ ನನಗೇನು MLA ಅಲ್ಕು ಬರೋದಿಲ್ಲ, ಪಂತಪ್ರಧಾನ ಅಲ್ಕ ಬರೋದಿಲ್ಲ, ನನಗೇನು ಅಂತ ಕನಸೇ ಬಿದ್ದಿಲ್ಲ ಅಂದವ. ಆಯಿಂದ ನನಗೆ ಏನಾದದು ಹಕೀಕತಿ ಖರೆ ಹೇಳಂದಿ ಹೇಳ್ತಾ, ಇಲ್ಲಂದ್ರೆ ನನಗೆ ಹಾಲೇ ಬೇಡ ಅಂದವ. ಕುಡ್ದೇ ಕೂತಿದ್ದಲ್ಲ ಮಗ. ಏನಿದ್ದು ಹೇಳು, ಖರೆ ಖರೆ ನಿನಗೆ ಸತ್ಯವಾಗಿ ಹೇಳ್ತೀನಿ. ಅವ ರಾತ್ರಿ 12 ಪಂಚ ಪಾಂಡವ್ರ ಒಳಗಿನ ಭೀಮ ಕಿಡ್ದ ಗದ ತೊಗೊಂಡು ಬಂದು ನನಗೆ ಎದಿ ಮ್ಯಾಗ ಕೂತಂದವ. ಮಗನ ಎದ್ದು ಹಾಲು ಕುಡಿತೋ ಯಾರು ತಲೆ ಗದ ಹೇರ್ಲಿ ಅಂದ. ಆ ಗದ ಕಂಜಿ ಹಾಲೇ ಕುಡಿದಿದ್ದೇವ ಅಂದಿವ. ಅವ್ರಿಬ್ರು ಏನ್ ಅನ್ಬೇಕು, ಮಗನ ಸಣ್ಣವಿದ್ದೆ ಅಂದು ಒಳಗಿನ ಮಗಲು ಮಕ್ಕೊಂಡಿದ್ದಿ, ನಾವು ಬಾಗಲಾಗ ಮಕ್ಕೊಂಡಿದ್ದೆವು, ಭೀಮ್ ನಮಗೆ ಬಿಟ್ಟು ನಿನಗ್ಯಾಕೆ ಬಂದು ಮಗನ ಅಂದರು. ಸುಳ್ಳು ಮಾತಾಡಬೇಡ್ರಿ ಮಕ್ಕಳಾಗ, ಒಬ್ಬ ಬೆಂಗಳೂರದಾಗ ಕೂತಿರಿ, ಒಬ್ಬ ದಿಲ್ಲಿಯಾಗ ಕೂತಿರಿ, ನಾವು ಒಬ್ಬನೇ ಖೋಲಾಗಿದ್ದ ನಾವು. ಬೈ ಹಿಂಗೆ ಚಕ್ಮುಕ್ ಹೊಡೆದು ಬರೋ ದಾಟ್ ಹೋಗಬೇಡ, ಸ್ವಚ್ಛತಾಗಿ. ನಾ ಏನು ಕೇಳ್ತೀನಿ ನೋಡು, ಸಾಜಿಲ್ವಾರ ಕರೆಕ್ಟ್ವಾಗಿ ಬರ್ತದತ್ತಂದ್ರೆ ಬರ್ತದತ್ ಹೇಳು, ಬರಲಿಲ್ಲ ಅಂದ್ರೆ ಬರಂಗಿಲ್ಲ ಅಂತ ಹೇಳಿ. ಏನಿದ್ರಾಗೇನು 10 ಎಕರೆ ಹೊಲ ಹೊಡ್ಕೊಂಡು ಹೋಗೋದಿಲ್ಲ ಯಾರು. ಯಾಕ್ರಿ ನೇರವಾಗಿ ಮಾತಾಡಕ್ರ ಅಂದೀವಿ. 1000 ವರ್ಷ ಆದರೂ ಸಾವು ತಪ್ಪೋದಿಲ್ಲ ಅಂತ ಪದ ಹಾಡಿದೆ ಬಾಯಿ.
ಹಿಂದಕ್ಕೆ ಕೃತಯುಗದಾಗೂ ಸಾವು ತೆಪ್ಪಿಸಿದವ್ರು ಅದಾರೆ. ಹೌದ್ ತ್ರೇತಾದಾಗ ಅದಾರ, ದ್ವಾಪರದಾಗ ಅದಾರ, ಕಲಿಯುಗದಾಗ ಅದಾರ. ಆಧಾರ ಮ್ಯಾಗ ಪದ ಬರ್ದಿ. ಹೌದ್ 14 ವರ್ಷ ವಯಸ್ಸಿತ್ತ ಮುರುಕುಂಡೆಯ ಮಗ ಮಾರ್ಕಂಡೇಯ ಋಷಿಗೆ 14 ಕಲ್ಪ ವರ್ಷ ಆಯುಷ್ಯಾಗ್ಯದ. ಇದು ಪುರಾಣಧಾರವಾಗಿ ನಿನಗೆ ಗೊತ್ತದ, ಹೌದ್ ನಿನಗೂ ಗೊತ್ತದ. 1000 ವರ್ಷ ಅಂತ ಹೇಳ್ತಿ. ನಿಮ್ಮದೇ ಭಾಗದಾಗ ಅಂಕಲ್ಗಿ ಅಡವ್ಯಾಪ ಬತ್ತಾಗಿ 700 ವರ್ಷ ಜೀವಂತ ಉಳ್ದಾನ. ಎಷ್ಟು 700 ವರ್ಷ. 100 ವರ್ಷ ತುಂಬದ ಮೂಲಕ ಯಮದೇವರ ಬರ್ತಿದ್ದ, ಯೋಗಮಾಯದಾಗ ಪ್ರಾಣ ತೆಗೆದು ಬದಿಗಿಡ್ತಿದ್ದ, ಯಮ ಮತ್ತು ಹೊಳ್ಳಿ ಹೋಗ್ತಿದ್ದ. ಹೌದಪ್ಪ ಒಂದಿನ ಹುಬ್ಬಳ್ಳಿ ಸಿದ್ಧಾರೂಢರು ಮತ್ತು ನಾಗಲಿಂಗಯ್ಯ ಇಬ್ರು ಕೂಡಿ ಅನಕ್ಷೇತ್ರ ಊಟಿತ್ತು. ಅಂಕಲ್ಗೆ ಹೋದರು. ಬೆಳ್ಳಿ ತಾಟ ಹಚ್ಚಿ ಊಟಕ್ಕೆ ನೀಡ್ತಿದ್ರು. ಉಣಿಸ್ತಾನ ಉಂಡು ಕಿಸಿನ ಬೆಳ್ಳಿ ತಾಟ ಜೋಳಿಯಾಗ ಹಾಕೊಂಡು ಓಡಿ ಹೋಗ್ಬೇಕಂದಿರು. ಓಡಾಡೋರು ಹಿಡಿದ ಕಿಸಿನ ಕೇಳ್ತಾರ, ಏನತ್ತ ಏನ್ರಿ ಸಾಧುಗಳು ಅನಿಸ್ಕೊಂಡಿರಿ ಮಕ್ಕಳ, ಬೆಳ್ಳಿ ತಾಟಿನ ಮ್ಯಾಗ ಆಶಾ ಇಟ್ಟಿರಿ ಮಕ್ಕಳ ಅಂದ್ರು. ಹಾ ಅವಾಗ ಹುಬ್ಬಳ್ಳಿ ಸಿದ್ಧಾರೂಢ ಹೇಳಿದ್ರ, ಏನ್ ಹೇಳ್ತಾರಿಪ್ಪ ಮಗನ ನಮಗೆ ಬೆಳ್ಳಿ ತಾಟಿನ ಮ್ಯಾಗ ಆಶಾ ಇಟ್ಟು ಅಂತ ಹೇಳ್ತಿ, ಇದು ನಾಶವಾಗಂತ ಶರೀರ ಮ್ಯಾಗ ಆಶಾ ಇಟ್ಟು 700 ವರ್ಷ ನಿಂತಿದಿ, ನೀ ಎಷ್ಟು ಹುಚ್ಚಿದಿ ಅಂದ್ರತ್ತವ್ರು. ಹೌದ್ ಹೌದಪ್ಪ ಅವಾಗ ತೆಲಗ ಜ್ಞಾನೋದಯ ಆಗಿ ತನ್ನ ಪ್ರಾಣ ಬಿಟ್ಟಾನ. 700 ವರ್ಷ ನಡೆದಾನ. ಪಂಡರ್ಪುರ ಭಾಗದಾಗ 1400 ವರ್ಷ ದಿನ ಚಂಗದೇವ ಜೀವಂತ ಉಳ್ದಾನ. ಸುಮಿತ್ರ ಪದ ಚೆಕ್ ಮಾಡಿ ಹಾಡು. ಹೌದಪ್ಪ ಮುಂದೆ ಹನುಮಂತನ ಧ್ಯಾನದಾಗಿರ್ಲಿ. ಪದ ಚೆಕ್ ಮಾಡಿ ಹಾಡು. ಆ ಪದದೊಳಗೆ ಒಂದು ನುಡಿ ಹಾಕಿದಿ. ಏನತ್ತ ಆಯಾ ತೆಗೆದು ಪಾಯ ಹೊಡಿಬೇಕು ಮೊದಲ ತಂದು ಹೇಳಿದಿ. ಹೌದ್ ಆಯಾಗಳು ಎಷ್ಟ 9 ಬಾಗಿಲದ ಮನಿ ಬ್ರಹ್ಮ ಬಿಟ್ಟು ಕಟ್ಟರತ್. ಈ ಮನಿ ಹೇಳ್ತಿ, ಈ ಮನಿ ಯಾವಾಗ ಆಯದ ಕುತ್ತದತ್ ಹೇಳಿದ್ರೆ ಇವತ್ತು ಬೀರಾಣ ದೇವರ ಫಳಿ ಒಳಗೆ ನಿನ್ನ ಬೆನ್ನು ತಪ್ಪಡಿಸಿ ಹೋಗ್ತೀನಿ. ಮತ್ತೆ ಈ ಮನಿ ಯಾವ ಆಯಾದಾಗ ಕಟ್ಟಾನ ಬ್ರಹ್ಮ ಹೇಳು. ನೀ ಅಂದ ಮಾತಿಗೆ ನಾ ಪದರದ ನಿನ್ನ ಕೇಳುವುದೇ ಇಲ್ಲ. ಶರೀರ ಅಂತ ಮಣಿ ಶರೀರ ಅಂತದ ಮನಿ ಆಯಾ ಬ್ರಹ್ಮ ತೆಗದಾನ. ಯಾ ಪಾಯದಾಗ ಕಟ್ಟಿ 9 ಬಾಗಿಲದ ಮನಿ ಕಟ್ಟಾನ ಅಂತ ಹೇಳಿದಿ. ಆಯಾಗಳು ಎಷ್ಟು ಯಾವ್ಯಾವ ಹೌದ್ ಯಾವಾಗ ಆಯಾದಾಗಿದು ಮನಿ ಕಟ್ಟ್ಯಾನಂತ ಹೇಳ. ಖರೆ ಕ್ಲಿಯರ್ವಾಗಿ ಹೇಳು. ನಾ ಇಲ್ಲ ಅನ್ಬೇಡದು, ಹೌದು ಅನ್ಬೇಕು. ಜನಕ್ಕೆ ಪಟಾಯಿಸ್ಬೇಕನ್ನಂಗೆ ಹೇಳು. ಸುಮ್ಮ ಜೋಡಿಸಿ ಹೇಳುದು ಬೇಡ. ಆಗಳೇ ಸಣ್ಣ ಹಾಲು ಕುಡ್ದಂಗೆ ಆಗಬೇಡದು. ಅವ್ರದಿಲ್ಲಾಗ ಇವ್ರು ಹಾಲು ಕುಡ್ದಾರ ಅಂದುದು ಮತ್ತೆ ಕೇಳೋದೌದು. ಬರೋಬ್ಬರಿ ಹೇಳ ಇನ್ನೊಂದು ಅಂದಳ ನನಗ, ಲಂಕಾ ಸುಟ್ಟದ ಹನುಮಂತದಾನ, ಹೌದ್ ಸೀತಾದೇವಿನ ಒಯ್ದು ಅಶೋಕ್ ವನದಾಗ ಇಟ್ಟಾನ. ಶೋಧ ಮಾಡಿ ಹನುಮಂತ ಇವನೇ ತಂದಾನ ಅಂದಳ ಬಾಯಿ. ಏನು ಜಗಳಿಲ್ಲ ನನ್ನಕಿನ ಕೂಡ. ಹೌದ್ ನನ್ನ ತಂಗಿ ಸ್ವರೂಪಿ ಅದಾರ ಅವರು. ಜ್ಞಾನದ ಜಗಳದಿಲ್ಲಿ. ತುಸು ನಾವಿಬ್ರು ಅಂತ ತುಸು ಜಗಳಾಡ್ದೇವಂದ್ರೆ ಇನ್ನೊಬ್ರಿಗೆ ಫೈದಾ ಆಗ್ತದ. ಹೌದಪ್ಪ ಅದಕ್ಕೆ ಮಾತಾಡೋದು ಅದ. ಹೌದ್ ಮೇಲಾಗಿ ಮಾತಾಡತ್ ಹೇಳ. ಕುಬೇರನ ನಲ ಕುಬೇರನ ಹೆಣತಿ ರಂಭಾದೇವಿ ಮ್ಯಾಗ ರಾವಣ ಬಲಜಬ್ರಿ ಮಾಡದಕ್ಕರಕಿ ಬ್ರಹ್ಮನ ಕಡೆ ಹಾಳದಳು. ಬ್ರಹ್ಮನ ಕಡೆ ಹೋಗಿ ಬ್ರಹ್ಮದೇವರ ರಾವಣಗೆ ಶ್ರಾಪ ಕೊಟ್ಟಾನ. ಪರಸ್ತ್ರೀಗೆ ಬಲದಿಂದ ಸ್ಪರ್ಶ ಮಾಡದೆ ಅಂದ್ರೆ ನಿನ್ನ ತೆಲಿದು 100 ಹೋಳ ಆಗಿ ಹೋಗಲಿ. ಹಾ ಪರಸ್ತ್ರೀಗೆ ಬಲದಿಂದ ಕೈ ಹಚ್ಚದಿ ಇಲ್ಲ ಸ್ಪರ್ಶ ಮಾಡದೆ ಅಂದ್ರೆ ನಿನ್ನ ತೆಲಿವು 100 ಹೋಳಾಗಿ ಹೋಗಲಿ. ಹೌದಪ್ಪ ಖರೆ ರಾವಣ ಸೀತಾನ ವೈದಾನತ್ ನೀ ಹೇಳಿದಿ. ಅವನು ತೆಲಿದು ಹೋಳ್ಯಾಕಾಗಲಿಲ್ಲ. ಹಾ ಏನು ಸ್ಪರ್ಶ ಮಾಡ್ಲಾರದೆ ವೈದ. ಹೌದೌದಪ್ಪ ಇಷ್ಟೇ ಕೇಳೋದು ಅದು ಇಲ್ಲಿ. ರಾವಣ ಸೀತಾಗ ಒಯ್ದಾನ. ಆಕೆ ಆ ಬಾಯಿ ಹೇಳ್ಯಾಳ, ಹೌದ್. ರಾವಣ ಸೀತಾಗ ಒಯ್ದಾನಂದ್ರೆ ಅವನಿಗೆ ಹಿಂದಕ್ಕಿಂದ ಶ್ರಾಪ್ ಇದ್ದುದೇ ಖರೆ. ಶ್ರಾಪ್ ಐತೋ ಯಾಕೆ, ಸುಳ್ಳು ಯಾಕಾಯ್ತು? ಹೌದು ಮಾತಾಡೋದು ಒಳಗಿಂದ 3 ಪ್ರಶ್ನೆ ಹೊಂಟಾವಿನ. ಹೌದ್ ಇನ್ನ ವಿಷಯ ಮುಂದದ. ದೇವರ ಹೆಚ್ಚು ಭಕ್ತ ಹೆಚ್ಚ ಅನ್ನತಕ್ಕಂಥ ವಿಷಯ ಸರಜೋಡಿ ಕಲಾವಿದರು ಇಟ್ಟಾರ. ಹೌದ್ ಇರಲಿ, ನಾವು ಸರಜೋಡಿ ಕಲಾವಿದರು ಇಟ್ಟಾರ ಅಂದ್ರೆ ನಮ್ಮ ಪಾಲಿಗೆ ಭಕ್ತರು ಇರಲಿ. ನಮ್ಮ ಪಾಲಿ ಭಕ್ತರೇ ಇರ್ಲಿ. ಜಗತ್ತದ ಒಳಗೆ ಎಲ್ಲ ಆಗಬೇಕಂದ್ರೆ ಭಕ್ತರದಿಂದ ಆಗ್ಯಾವ. ಹೌದ್ ದೇವ್ರು ಏನೂ ಮಾಡವಲ್ಲ, ಸುಮ್ಕೊಂಡ್ರವದಾನ ದೇವ್ರ. ಇಷ್ಟೆಲ್ಲ ಇದು ಅಬ್ಬರಡಿದಿಂದ ಜಾತ್ರೆ ಮಾಡ್ಬೇಕಂದ್ರೆ ಭಕ್ತರದೇ ಕಷ್ಟ ಅದಿಲ್ಲಿ. ಓಡಾಡಿ ಜಾತ್ರೆ ಮಾಡ್ಲತ್ತಾರ. ಎಲ್ಲಕ್ಕೂ ಭಕ್ತರೇ ಅದಾರ. ಹೌದ್ ಯಾವ ದುಡಿತನ ಯಾವ ಪರಿಶ್ರಮ ಪಟ್ಟ ಮಾಡ್ಯ ನೋಡು. ಜಗತ್ತದೊಳಗೆ ಭಕ್ತನ್ಯಾನ ಪ್ರಥಮದಲ್ಲಿ ಪರಮಾತ್ಮನ ಭಕ್ತ ಆದಿನಂದಿ ಬಸವಣ್ಣಪ್ಪ ಆಗಿ ಭೂಮಿಗೆ ಹೆಪ್ಪು ಕೊಟ್ಟು ಈ ಭೂಮಿ ಎಲ್ಲ ಉತ್ಪತ್ತಿ ಮಾಡಬೇಕಂದ್ರೆ ಭಕ್ತನೇ ಕಾರಣನ. ನನ್ನ ಭಕ್ತನದಿಂದ ಇದು ಭೂಮಿ ಎಲ್ಲ ಉತ್ಪತ್ತಿ ಆಗ್ಯದತ್ತ, ಇದು ನನ್ನ ವಾದ ಅದ. ಇನ್ನು ದೇವರ ವಿಷಯ ನೀವು ಬೆಳೆಸಿರಿ. ದೇವರು ಅಂದ್ರೆ ದೇಹ ಇಲ್ಲ, ವರ್ಣ ಇಲ್ಲ, ರೂಪ ಇಲ್ಲ, ಅವನಿಗೆ ದೇವರಂದಾರ. ಆಕಾರ ಇಲ್ಲ. ಶ್ರುತಿ ಹೇಳ್ತದ. ದೇಹ ಇಲ್ಲ, ವರ್ಣ ಇಲ್ಲ, ರೂಪ ಇಲ್ಲ,
ಯಾ ದೇವರದ ವಿಷಯ ಸುಮಿತ್ರಾಬಾಯಿ ಅವರು ನೀ ಬೆಳೆಸು ಎಲ್ಲಿ ಹಿಡಿದು ನಿನ್ನ ದೇವರ ಬಂದ ಮುಂದೆ ಅನ್ಯಾನ ಮಾಡ್ದ ನನ್ನ ಭಕ್ತ ಮಹಾದೇವನ ಭಕ್ತ ಬಸವಣ್ಣಪ್ಪಗೇನ ಆದಿ ನಂದೀಶ್ವರ ಬಸವಣ್ಣಪ್ಪ ಪ್ರಥಮದಲ್ಲಿ ಮಹಾದೇವನ ಭಕ್ತಾಗಿ ಆದಿಜಂಬುವನ ಮಕ್ಕಳಿಗೆ ಭೂಮಿ ಹೆಪ್ಪು ಕೊಟ್ಟು ಭೂಮಿ ಉತ್ಪತ್ತಿ ಮಾಡಿದವನ ಮೊದಲು ಭಕ್ತದಾನ. ಇದು ನನ್ನ ತಳಪಾಯದ ಫೌಂಡೇಶನ್ ಅದ. ನಿನ್ನ ದೇವರು ಎಲ್ಲಿದ ಫೌಂಡೇಶನ್ ಹಾಕೊಂಡು ಬರ್ತೀಪ. ಇನ್ನೊಂದು ಹಾಲು ಮತದೊಳಗೆ ಪದ್ಯ ಹಾಡ್ಯಾರ ಬಾಯವರು ಕಂಚಾಳ ಮಾಡಿದಾಗ ಬೀರಣ ದೇವರದ ಪಲ್ಲಕ್ಕಿ ಕಟ್ಟ್ಯಾದ ಕೊದಲಗಿ ನಂದನ ಮನದಾಗತ್ತ ಹೇಳ್ಯಾಳ ಬಾಯಿ. ಇಲ್ಲೇ ಬಾಯಿ ಒಂದು ಕೇಳುವುದದ ಹಾಲು ಮತದೊಳಗ ಯಾವ ಸಮಯದಾಗ ಅಕ್ಕ ಮಾಯಾದೇವಿ ಅಡವಿ ಒಳಗ ಆಡ ಕಾಯ್ಕೋತ ಹೋಗಿಳು ಆ ಎಳ್ಯಾಗ ಕದಲಗಿ ನಂದನ ಮನದಾಗ ನೆಳ್ಳ ಕತ್ತುದು ಮನುಷ್ಯ ಒಂಜರ ಮಿಡಕಲ್ ಕತ್ತುದು ಆ ಧ್ವನಿ ಹಾಕಿನಿ ಕಿವಿಗೆ ಬಿದ್ದದ. ಯಾನ ಧ್ವನಿ ಐತಿ ಅಂತ ಹೋಗೋದ್ರೊಳಗ ಒಬ್ಬ ದೈತ್ಯ ಬಂದು ಬೀರಾಣ ದೇವರಿಗೆ ಹೊಡಿಬೇಕತ್ತ ಮಾಡೋದ್ರೊಳಗ 7 ಹೆಡಿ ಸರ್ಪ ದೈತ್ಯಗ 7 ಸುತ್ತ ಹಾಕಿ ಬಿಗದಿಟ್ಟದ. ಆ ಎಳ್ಯಾಗ ಅವ ದೈತ್ಯ ಹೇಳ್ತಾನ ಮಾಯವ್ವ ದೇವಿಗೆ, ಏ ತಾಯಿ ನಾ ದೈತ್ಯದ್ದ ಬೀರಾಣ ದೇವ್ರಿಗೆ ಹೊಡಿಬೇಕತ್ತ ಬಂದಿದ, ಹೊಡಿಬೇಕಂದ್ರು ನನಗಾಗಿಲ್ಲ, ಈ ನನಗೆ ಸರ್ಪ ಬಿಡುವಲ್ದಾಗ್ಯದ. ಖರೆ ನನ್ನ ಹಂತ್ಯಾಕ ಇರ್ತಕ್ಕಣ್ಣ ಯಾವಾಗ ನಿನ್ನ ಮುಖ ನಾ ನೋಡಿದ ಅವಾಗ ನನ್ನಲ್ಲಿ ಇರ್ತಕ್ಕಂಥ ದೈತ್ಯ ಗುಣ ಎಲ್ಲ ಖಲಾಸ್ ಆಗ್ಯದ. ಇಲ್ಲಿ ಹಿಡಿದು ನನ್ನ ಜನ್ಮಾಂತರ ನಿನ್ನ ಪಾದ ಸೇವಾ ಮಾಡ್ತೀನಿ ಮಾಯಕ್ಕ ದೇವಿ, ನನಗೆ ಬಂಧನದೊಳಗಿಂದ ಬಿಡಿಸ್ತಾಯಿ ತಂದಾಕ್ರ 7 ಹೆಡಿ ಸರ್ಪಕ್ಕೆ ಕೈ ಆಡಿಸಿಕಿಸಿನ ಹೊರಗೆ ತೆಗೆದಾಳ ಮಾಯಕ್ಕ ದೇವಿ. ಆ ಇರ್ತಕ್ಕಂಥ ದೈತ್ಯ ಜೀವನದೊಳಗೆ ಸೇವಾ ಮಾಡ್ಯಾನ. ಅವನಿಗೆ ಭೂಮಿ ತಲೆ ಮ್ಯಾಗ ಒಂದು ಚಾರ್ಜ್ ಕೊಟ್ಟಾಳ. ಈಗ ಸದ್ಯ ಅದು ಯಾವ ಮಟ್ಟ ಮನ್ಯಾಗ ಎಲ್ಲಿ ನಡೀತದ ಆ ಚಾರ್ಜ್ ಕುತ್ತ ಮಂದಿ ಹೌನ ನಂಗೆ ಹೇಳಬೇಕು ನೀ ಚಾರ್ಜ್ ಹೇಳಬೇಕು. ಏನು ಅವ ದೈತ್ಯ ಅವ ಅದು ಚಾರ್ಜ್ ಯಾನ ಕೊಟ್ಟಾಳ. ಇದು ಒಂದು ನೀ ಹಾಡುದು ಚಾಲಿನ ಒಳಗಿಂದ ಹಾಡಿದ. ಇನ್ನು ಮುಂದ ನಮಗ್ಯಾನರೇ ಕೇಳುದಿತ್ತದ ನಾ ಇಷ್ಟಾಳೆ ಮಾತಾಡಿದ್ರಿ, ಇಷ್ಟಾಳೆ ಕತೆ ಹೇಳಿನಿ, ಯಾನೇನು ಕೇಳುದಿದ್ರು ಕೇಳಬಹುದು, ಏನು ತಪ್ಪಿಲ್ಲ. ಬಂದ್ರ ಬರ್ತಾ ತಿಳ್ತೇವು, ಇಲ್ಲಾದ್ರೆ ಇಲ್ಲ ತಿಳ್ತೇವು. ಅದು ಅಂತೂ ಅದೇ ಅಲ್ಲ. ನೀ ಹಾಡುದು ಮಾತಿಗೆ ಕೇಳಿದೆವು. ಆಯಾ ಕಟ್ಟಿ ಪಾಯ ಹೊಡಿ ಅಂತ ಹೇಳಿದಿ. ಆಯಾಗಳು ಎಷ್ಟ ಯಾವಾಗ ಆಯಾದಾಗಿ ಬ್ರಹ್ಮದೇವರ ಇದು ಪಂಚ ಮಹಾಭೂತದ ಶರೀರ ತಯಾರು ಮಾಡ್ಯಾನ. ಯಾವಾಗ ಆಯದ ಕಟ್ಟ್ಯಾನ ಕಟ್ಲಿಕ್ಕೂ ಕಾರಣ ಅದ. ಐ ಅಲ್ರಿ ಆಯಾ ಅಂದ್ರೆ ನಕಾಶ ಅದ. ಈಗಿನ ನಿಮಗೆ ಗೊತ್ತಿಲ್ಲ ಐ ಅಲ್ಲದು ಆಯಾ ಅಂದ್ರೆ ಎಷ್ಟಿದ್ರೆ ಆಯಾ ಮುಂದೆ ಅವ್ರ ಒಂದೊಂದು ಪಾಳಿ ಅಲ್ಲಿ ಮುಂದಿನ ಸಂಧಿ ನಾವು ಆಯಾದೆಲ್ಲ ವರ್ಣನೆ ಮಾಡಿ ಹೇಳೋನಲ್ಲ. ಕರೆ ಒಂದು ಸಂಧಿ ನೋಡೋನಲ್ಲ ಅವರಿಗೆ. ರಾವಣನ ಬ್ರಹ್ಮನ ಶ್ರಾಪಿತ್ತು, ಪರಸ್ತ್ರೀಗೆ ಸ್ಪರ್ಶ ಮಾಡಿದೆ ಅಂದ್ರೆ ನಿನ್ನ ತೆಲಿವು 100 ಹೋಳಾಗಲಿ ಅಂತೇಳಿ ಇದು ಪುರಾಣ ಹೇಳ್ತದ. ಸದ್ಯ 2, 3, 4 ಪುರಾಣದೊಳಗೆ ಐತಿ. ಖರೆ ಸೀತಾದೇವಿ ನಾವು ವೈದ್ಯ ಹಂಗ ಹೇಳ್ತಾರ. ಅವ್ರು ಭಾಳ ಶಾಣ್ಯಾರದಾರ. ಇವು 2, 3 ಪ್ರಶ್ನೆಗಳು ಬಾಯಿ ಮಾತಾಡೋದು ಬದ್ದರಾಕಿ ಕೇಳಿದೆವು. ಮತ್ತು ನಮ್ಮ ಪಾಲಿಗೆ ಭಕ್ತರದಾರ. ಜಗತ್ತದೊಳಗೆ ಭಕ್ತರಿಂದ ನಡೆದಾದ. ಭಕ್ತರಿಗೆ ಬಿಟ್ಟು ಯಾರೂ ಇಲ್ಲ. ಇನ್ನು ಭಕ್ತರ ವಿಷಯ ಭಾಳ ಬೆಳೆಸೋದದ. ಖರೆ ಈಗ ಎಟ್ಟೆ ತಳಪಾಯಕ್ಕೆ ಫೌಂಡೇಶನ್ ಹಾಕಿ ಮುಂದೆ ಬಿಡೋನು. ಇನ್ನು ಮುಂದಿನವ್ರು ಹೆಂಗೆ ನಮ್ಮ ಮಾರಾಯ ಒಂದು 4 ಮಾತು ಮಾತಾಡಿ ಏನಲ್ಲ ಮಾತಾಡಿ ಬಾಯಿ ಪಾಳ ಹೋಗ್ತದ. ಶಾಂತವಾಗಿ ಕೇಳಿ. ಹೌದ್ರಿ ಗುರುಜಿ. ಯಾವ ಅತರ್ಗ ಊರಾಗ ಯಾಕಂದ್ರೆ ಹಲೋ ಮುಗುಳ್ಯಾಳ ಸುಮಿತ್ರಪ್ಪ ಅಂದ್ರೆ ಹೆಂಗೆ ಸಾದಾ ಹೆಣ್ಮಗಳಲ್ಲಕ್ಕಿ ಹಂಗ್ರಿಯಪ್ಪ. ಯಾಕಂದ್ರೆ ಅದು ಸುಮ್ಮ ಅವನದು ಗಂಡಾಗಿ ಹುಟ್ಟದೆ ಹೆಣ್ಣಾಗಿ ಹುಟ್ಟ್ಯದ. ತುಸು ಸಾಡ್ಲಿ ಬಿಟ್ರ ಇಂದಿರಾ ಗಾಂಧಿ ಇದ್ದಂಗೆ ಮುತ್ಯಾಕಿ. ಹೌದು ಅಣಿ ಬಾಣಿ ಕಾಯ್ದಾದಾಗ ಇಂದಿರಾ ಗಾಂಧಿ ಗಣಸರಿಗೆ ಆಪರೇಷನ್ ಮಾಡಿದ್ರು. ಹೌದು ಅಂತ ಕುಲ ಅದದು. ಯಾಕಂದ್ರ ಕೆಟ್ಟದಂದ್ರೇನು ತೆರೆಯಾಗ ಬತ್ತವ್ರು ಬಿಡಂಗಿಲ್ಲ. ಯಾಕೆ ಹೆಂಗ್ ಮಾಡ್ತದ ಅವ್ರ ಪಂಚಕದಾಗ ಹುಟ್ಟ್ಯಾರ ಇದು. ಹೌದು ಅದಕ್ಕಲ್ಲೇ ಕಾಡ್ತದ, ಹಾಡೋರಿಗೆ ಕಾಡ್ತದ, ಹಾಡ್ದವಪ್ಪ ಕಾಡ್ತದ. ನಾ ತೆಪ್ಪ ಗಂಡ ಮಾಡಿ ಕೊಟ್ರ ಗಂಡ ಕಾಡ್ತದ. ಮುಂದೆ ಸಾತು ಸುಡುಗಾಡ್ದ ದೇವಿ ಕಾಡು ಜಾತಿ ನೋಡಿ. ಹೌದು ಆಕೆ ಹೆಂಗ್ ಮಾಡ್ತಾಳ ನೋಡ್ರಿ. ಹಿಂದ್ ಸರ್ದು ಮುಂದ್ ಸರ್ದು ಹೆಂಗ್ ಮಾಡ್ತಾಳ. ಅಕ್ಕನ ಮಾಯನ ಪದ ಹಾಡ್ದೊಳಗ ಹೌದು ಮಾಯವನೇ ಮೈಯಾಗ ಬಂದಾಳ್ದಂಗೆ ಮಾಡ್ತಾಳ. ಮತ್ತಂದ್ರೆ ನಾವಿದಕ್ಕೆ ಬಂದಿದ್ದೀವಿ. ನಾ ಮಾಡ್ತೀನಿ ಖರೆ ನಾನು ವಯ್ಯ ಹೋಗ್ಯದೆಲ್ಲ.
41 ವರ್ಷ ಆಯ್ತು ನಾ ಹಾಡ್ಲಕತ್ತು. ನನ್ನ ವಯಸ್ಸು 18 ಇತ್ತು. ನನ್ನ ಜೋಡಿ ಹಾಡೋರು ಬೀರ ಸ್ವಾಮ ಅವರು ನಮಗೆ ತಂದು ಹೈರಾಣ ಮಾಡೋ ಕಾಲಾಗ ಇಂಥ ಗ್ಯಾಂಗಿ ತಂದು ಹಚ್ತಾರ, ನಮಗೆಲ್ಲ ಹೈರಾಣ ಮಾಡಿ ಇಡ್ತಾರ. ಸೂರ ಹೋಗಿಲ್ಲತ್ತ ಕರೆಸ್ತಾರ, ಅದಿಟ್ಟು ಹೋಯ್ತು ನನಗೆ ಯಾರು ಕರೆಸ್ತಾರ? ಅದು ಬೀರಪ್ಪನ ಪುಣ್ಯ, ಅಮೋಘಸಿದನ ಪುಣ್ಯ. ಜಗತ್ತಿನಾಗ ಸೂರ ಒಂದು ಉಳ್ದತ್ತೆ ಕರೆಸ್ತಾರೆ. ಇಲ್ಲಿಗೆ ನನಗೆ ಯಾರು ಕರೆಸ್ತಾರ? ನಾನು ಪುರಾಣ ಓದವ, ಪುಸ್ತಕ ಓದವ, ಏನು ಮಾಡ್ದವ? ನಾ 7ನೇ ಸಾಲ್ಯವ ಇಂಥದ್ದೆಲ್ಲ ಮಂಡ್ ಹಚ್ಕೋತ ದಂಡಿಗೆ ತಂದು ಇವ್ರಿಗೆಲ್ಲ ದಂಡಿಗೆ ತಂದಿದ್ನ. ಹೌದೌದು. ಇಂಗ್ಲೇಷ್ ಬಿದಿರು ಶ್ಯಾಮ್ 15 ವರ್ಷ ಹಾಡ್ದ ನನ್ನ ಜೋಡಿ. ಹೌದು. 9 ರಾತ್ರಿ. ಹೌದು. ಮುಂದೆ ಕಂದಲ್ಗಾಯಿ ಬೀರ್ 10 ವರ್ಷ ಮೈಕ್ ಇದ್ದಿಲ್ಲ. ಈಗ ಮೈಕ್ ಇಲ್ಲಿ ಹಲ್ಬೋದು, ದನ ಹಲ್ಬೋದಂಗ ಮಂದಿ ಕೇಳಿಸಪ್ಪಲಿ. ಹೌದು. ಹಳ್ಯಾಗ ಅಂತ ಪರಿಸ್ಥಿತಿಯಾಗ ಹಾಡಿಕೆ ಮಾಡಿ ಮುಂದೆ ಇಂಗ್ಲೇಷ್ ಊರು ಶಿರ್ಸೈಲ್ ಬಂದ 15 ವರ್ಷ ಹಾಡ್ದವನ್ ಸಂಕಟ. ಅವ ಮನೆಯಾಗ ಕೂತ ಇಕ್ಕಿ ಬಂದಲಪ್ಪ ದ್ಯಾಮವನ ಕಾಕಿ ಮುಗುಳ್ಯಾಡ್ದಿಂತು. ಈಕಿ ಅಂತ ದ್ಯಾಮವನ ಹೊಳಿ ಸಾದ ಇಲ್ರಿ, ಹಬ್ಬ ಮಾಡಾರ ಸಣ್ಣ ಬಿಡಲ್ಲ ಒಂದೊಂದು ಊರಾಗ. ಅದಕ್ಕೆ ಇಂಥವ್ನ ಜೋಡಿ ಸಿಗಿಸಿ ನನಗೆ ಮೋಜ ಕೂಡೋ ಕಾಲ ಈಗಿನ ಗ್ಯಾಂಗ್ ಪಾರ್ಗೊಳ್ಯಾವ ನೋಡ್ರಿ. ಉಮ್ದೇವನ ಕೊಡ್ರಿ, ನಮಗ್ ವಯಸ್ಸಾಗ್ಯದ ಹೈರಾಣ ಮಾಡೋ ಕಾಲ ಈಕಿ ಸಂಕಟ ಹಚ್ತಾರ. ಬಾಯಿ ದೇವ್ರ ಹೆಚ್ಚ ಏನ ಭಕ್ತ ಹೆಚ್ಚತ್ತೀನಿ. ಇಟ್ಟೆ ಕೇಳ್ತಿ ಹಿರಿಯರು ಬಂದಾರ ಇಲ್ಲಿ. ಹೌದು. ಗ್ವಾಡಿಗ್ಯಾರಿಗೆ ಹುಡ್ದಾಗ ಹಗಲ 12 ವರ್ಷ, ವಿರಳ 12 ವರ್ಷ ಶಿಷ್ಯನ ಕಾಲಾಗ ಬೀರ ದೇವ್ರ ಭಕ್ತಿ ಮಾಡ್ದ. ಹೌದು. ಮಾಳಿಂಗ್ರ ಯಾರು? ಬೀರ ದೇವ್ರ ಶಿಶುಮಗ ಭಕ್ತ. ಅವನ ಕಾಲಾಗ ದುಡ್ಕೊಂಡು ಕೇರಿಂದ್ರ ಇಂಥ ಶಿಶುಮಗನೇ ನನಗೆ ಬೇಕತ್ತೇಳಿ 24 ವರ್ಷ ದುಡ್ದ ಅಂತ ಭಕ್ತ ಮಾಳಿಂಗ್ರ ಅಂತೇಳಿ ತಾಕತ್ತೆಟ್ಟಿತ್ತು. ಹೌದೌದು. ಇದು ಬಿಡು, ಶಿಡ್ಯಾನ ಸಿದ್ಧನ ಸೇವೆ ಮಾಡ್ತಿದ್ದ ಬೀರ ದೇವ್ರಿವ. ಇವನು ಸೇವೆ ಮಾಡ್ತಿದ್ದ. ಆ ಭಕ್ತನ ಕಾಲಾಗ ಶಿವ ಪಾರ್ವತಿ ತೆಳಗಿಳಿದ್ರಪ್ಪ ಅಂದ್ರೆ ನಿನ್ನ ಬೀರಪ್ಪ ಹೆಚ್ಚ ಏನು ಮಾಳಪ್ಪ ಹೆಚ್ಚ? ಹೌದಪ್ಪ, ಭಕ್ತ ಚಂದ ದೇವ್ರ ಹೆಚ್ಚ. ಮಾದೇವಿಗಳು ಸುತ್ತಾಕತ್ತೇನ ಮಾಳಿಗರಾಗ ಆಯ್ತ ಏನು ಬೀರಪ್ಪ ಆಯ್ತು ಮತ್ತೆ? ಹೌದೌದು. ಅದಕ್ಕೆ ಬಾಯಿ ಇನ್ನ ಭಾಳ ಹೈರಾಣದ. ಈಗ ಶುರುವಾಗ್ಯದ ಗಾಳಿ ಥಂಡಗ. ನೀ ಮುಂದಿನ ಸಂದಿ ಹಂಗೆ ಜಿಗದಾಡು ಜಿಗದಾಡಿ ಪಾಳಿ ಬಂದ್ರೆ ನಾವು ಜಿಗದಾಡ್ತೇವೆ, ಸಾಯಲೇ ಕರೇವು ನಾವು. ಸುಗಾರ ಅಡಿಸ್ಯಾಗ ನಿನ್ನ ಪರೀಕ್ಷೆ ಮಾಡಿದ ಹಾಡಿ ಹಾಡಿ ಸಾಕಾಗಿ ತಿಂಗಳದಾಗ. ಡಾಕ್ಟರ್ ಅಂದ ಹೋಗ್ಬೇಡ್ರಿ ಅಂದ ಹೊಯ್ಲಿಲ್ಲ. ಹತ್ರಗದವ್ರು ನಮ್ಮ ಊರಿಗೆ ಬರ್ತಾರೆ ಬಡಿಗೆ ತೊಗೊಂಡ್ರ. ಅದಕ್ಕೆ ಬಂದಿದ್ದ ಮುಂದಿನ ಈ ಶುರುವಾಗ್ಯದ ಗಾಳಿ. ಮುಂದಿನ ಸಾರಿ ಬಾಯಿ ನೀ ಹ್ಯಾಂಗ ಬರ್ತೀ ಬಾ, ಹಾಡ್ಲಕ್ ಬಾ, ಕುಣ್ದ್ಯಾಳಕ್ ಬಾ, ಭಾಳ ಕುಣಿಬೇಡಿ ಇಟ್ಟೆ ಹೇಳವನ. ಅದಕ್ಕೆ ಹೇಳ್ತಾರ ಭಾಳ ಮಾತಾಡೋದಿಲ್ಲ ಜನ. ನಿನ್ನ ಹಾಡು ಕೇಳಕಲ್ಲ ಮಂದಿ ರುಚಿ ಭಾಳ ಅದ. ಯಾಕಂದ್ರೆ ಅಲ್ಲಿ ಕಡೆ ಹವಳಿ ಹಂಗೆತ್ತದ, ಮುಗುಳ್ಯಾಳ ಬರೇ ಮುಗುಳ್ಯಾಳ ಮಂದಿ. ಖಾಲಿ ಮಂದ್ಯಾಗ ಇಟ್ಟಿದ್ರ ರೈಲ್ವೆ ಡೆಬ್ಬಿಯಾಗ ಮಂದಿ ಇಲ್ಲ. ಬರೇ ಬಿಜಾಪುರ ಸೋಲಾಪುರ ಭಂಗ ಹೊಡಿತದ ರೈಲ್ವೆ ಒಳಗೆ ಮಂದಿನಿ ಇಲ್ಲ. ಬರೇ ಮುಗುಳ್ಯಾಳ ಬೋರ್ಡ್ ಅದ. ನಾ ಅನ್ನೋದಿಲ್ಲ, ಈಗ ಬೈತಾಳ ಮತ್ತ. ನಾ ತುಸು ಯಾನ್ರಿ ಅಂದ್ರೆ ಈಗ ಭಾಳ ಬೈತಾಳ. ಬೈದ್ರೆ ನನಗೆ ಬೈತಾಳ. ಶಿವ ಅನ್ಗಡ್ ಕದ್ದಿದಲ್ಲಿ ಇದು ವಯಸ್ಸಾಗಿ ಬಯಸ್ಕೊಳ್ದ ಓಡ್ದಾಗದ. ಬಲೆ ಬೇಲೆ ಮ್ಯಾಲ ದೊಡ್ಡ ಮ್ಯಾಲ ನನಗೆ ಮಾರ ಇಲ್ಲದೆ ಮಾತಾಡೋದ. ಬತ್ ಪರಸಂಗ ಅಂದ್ರೆ ಹೆಂಗೆ ಬೇಬಸ್ತಾಳ ಹವಳಿ. ಆ ಹವಳಿಗೆ ಹಂಚಬೇಕಾಗ್ಯದ. ಅದಕ್ಕೆ ಒಂದು ಖ್ಯಾಲಿ ಹಾಡಿ ನನ್ನ ಮಗಳು ಸುಮಿತ್ರ ಪಾಳಿ ಹೋಗ್ತದ. ಯಾವ ಪ್ರಕಾರ ಮಗಳು ಬರ್ತಾಳೆ? ಯಾಕಂದ್ರೆ ನನ್ನ ಮುಂದೆ ನಡೆಬಿಡು, ನಾನೇ ಹಾಡ್ದಿದ್ದೀವಿ ಅವನಿಗೆ, ನನ್ನ ಮುಂದೆ ಹಾಡ್ತಾಳೆ ಬಿಡು ಕರಿ. ಅದಕ್ಕೆ ಒಂದು ಖ್ಯಾಲಿ ಹಾಡಿ ಸುಮಿತ್ರ ಪಾಳಿ ಹೋಗ್ತದ. ಯಾರೋ ಗದ್ದಲ ಮಾಡಬೇಡ್ರಿ, ಶಾಂತ ರೀತಿಯಿಂದ ಕೂತ್ ಸಂಘ ಬತ್ತಿದ್ದು ಬಿಡ್ಕೊತಾ ಇರ್ತೀನಿ. ಈಗ ಹೇಳ್ದೆ ಇನ್ನಾಗಿ